ಹಂಗೇನಿಲ್ಲ ಅಪ್ಪಯ್ಯ, ನೀವೆಲ್ಲರೂ ವಿಶ್ ಮಾಡಿದ್ದು ನಂಗೆ ತುಂಬಾನೇ ಖುಷಿ ಆಯ್ತು. ಎಲ್ಲ ಬರೀ ನಾಟಕ. ನಿನ್ ಕಣ್ಣು ಒತ್ತಾರೆ ಇನ್ಲು ಚಂದ್ರ ಬರೋದನ್ನೇ ಕಾಯ್ತಿತ್ತು ಅಂತ ನನ್ಗೂ ಗೊತ್ತೈತೆ. ನಮ್ಮ ವಸುಗೆ ಚಂದ್ರು ಅಂದ್ರೆ ಪಿರಣ. ಇದನ್ನ ತಿಳ್ಕೊಂಡೆ ನಿಮ್ಮ ಮನೆಯ ಈ ಎಲ್ಲ ತಯಾರಿ ಮಾಡವನೆ. ಹೌದೌದು, ಒದೆ ತಿನ್ಕೊಂಡು ಎಲ್ಲ ರೆಡಿ ಮಾಡಿದ್ದು ನಾವು. ಕೊನೆಗೆ ಚಂದ್ರಭಾವ ಬಂದು ಬೊಕ್ಕೆ ಕೊಟ್ಟು ಬುಟ್ಟಿಗೆ ಹಾಕೊಂಡ್ಬಿಟ್ರು. ಲೇ ಮುಂಗ್ಸಿ, ಚಂದ್ರಬಾಬು ಬೊಕ್ಕೆ ಕೊಡ್ಲಿ ಅಂತಾನೆ ತಾನೆ ನಾವು ಇಟ್ಟೆಲ್ಲ ರೆಡಿ ಮಾಡಿದ್ದು. ಲೇ ಆಯ್ತು ಬಿಡ್ಲಾ, ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಟೀ ಕೊಡಿಸ್ತೀನಿ. ಟೀನಾ? ಮತ್ತೇಳ ಬೇಕು? ಜ್ಯೂಸ್ ಅಮ್ಮೋರೆ, ಜ್ಯೂಸ್ ಜ್ಯೂಸ್. ಏನೋ ಅಂದ್ರೆ ಹಣ್ಣಿನ ಜ್ಯೂಸು, ಹಣ್ಣಿನ ಜ್ಯೂಸು, ಹಣ್ಣಿನ ಜ್ಯೂಸು. ಹೊಸು, ನೀನು ಬರ್ತ್ಡೇಗೋಸ್ಕರನೇ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ. ಹೆಂಡತಿಗೋಸ್ಕರ ಕಾಯೋರು ಇನ್ನೊಂದು ಹುಡುಗಿ ಸವಾಸ ಮಾಡ್ತಿರ್ಲಿಲ್ಲ. ಚಂದ್ರು, ಇದುವರೆಗೂ ನೀವು ನಮ್ಮ ಸ್ನೇಹನ ಭೇಟಿನೇ ಮಾಡಿಲ್ಲ ಅಲ್ವೇ? ನೋಡಿ, ಇವಳೇ ನಮ್ಮ ಸ್ನೇಹ, ಕಂಟಿ ಎಂಡ್ರು. ಆಯ್ ಸ್ನೇಹ, ವೆರಿ ಸಾರಿ, ನಿಮ್ಮ ಮದುವೆಗೆ ನಾನು ಬರೋಕ್ಕಾಗಲಿಲ್ಲ. ಮತ್ತೆ ನಮ್ಮ ಕಂಟಿಗೆ ಸ್ನೇಹ ಅನ್ನೋ ಹುಡುಗಿನ ಸಿಕ್ಕಿದ್ದಾಳೆ, ತುಂಬ ಖುಷಿ ಆಗ್ತಿದೆ. ಕಂಟಿ, ನೀವಿಬ್ಬರು ಜೋಡಿ ಮೇಡ್ ಫಾರ್ ಈಚ್ ಅದರ್. ಥ್ಯಾಂಕ್ಸ್ ಅಣ್ಣ, ನೀವಿಬ್ಬರು ಜೋಡಿ ಕೂಡ ತುಂಬಾ ಮುದ್ದಾಗಿದೆ. ಅತ್ತೆ, ನಾನು ಇವತ್ತೇ ಮಗುನ ವಸೂಲ್ ಮನೆ ಕರ್ಕೊಂಡು ಹೋಗ್ತೀನಿ. ಇದೇನು ಬಾವಾ ಇಷ್ಟೆಲ್ಲ ಕರ್ಕೊಂಡು ಹೋಗ್ತೀರಾ? ಇಲ್ಲ ಕಂಟಿ, ಹೋಗಲೇಬೇಕು. ಬರ್ತೀನಿ ಅಂತ ಅಮ್ಮಂಗೆ ಬೇರೆ ಹೇಳ್ಬಿಟ್ಟಿದ್ದೀನಿ. ನಾಳೆಯಿಂದ ಕೆಲಸ ಬೇರೆ ಶುರು ಆಗ್ತಾ ಇದೆ. ಹೇಗಿದ್ರು ಅಮಾವಾಸ್ಯೆ ಮುಗಿತಲ್ಲ. ಅಯ್ಯ, ಇನ್ನು ಈಗ ತಾನೇ ಸಂಭ್ರಮಾಚರಣೆ ಎಲ್ಲ ಶುರುವಾಗೈತೆ. ಇವತ್ತಿಲ್ಲೇ ಕಳ್ಕೊಂಡು ನಾಳೆಗೆ ಹೊರಡಿ. ಅವ್ವ, ಹೇಗಿದ್ರು ಕೆಲಸ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರಲ್ಲವ, ಇವತ್ತೇ ಹೊರಡ್ತೀವಿ. ಗಂಡನ ಮನೆಗೆ ಹೋಗೋಕೆ ವಸು ತುದಿಗಾಲ ನಿಂತವಳೆ. ಸಾನ ಬರ್ತಾವಳೆ, ನನ್ನ ನಾಟಕ ಶುರು ಮಾಡ್ಕೋಬೇಕು. ಏನಾಯ್ತು ರಾಜವ್ವ? ಯಾಕೆ ಹುಷಾರಿಲ್ವೇ? ಯಾಕೋ ಒತ್ತಾರೆಯಿಂದ ಕೆಮ್ಮು, ಚಳಿ ಜ್ವರ ಬಂದೈತೆ ಸಾನ. ಅಯ್ಯೋ, ಡಾಕ್ಟರ್ಗೆ ತೋರ್ಸದಲ್ವೇ? ಅಯ್ಯೋ, ನನ್ನಂಥವಳು ಬದುಕಿ ಏನಾಗಬೇಕಾಗಿದೆ ಸಾನ. ಅದು ಸರಿ, ಆ ಗುತ್ತಿಗೆ ವಿಷಯ ಏನ್ ಮಾಡಿದೆ? ಅಮ್ಮಂಗೆ ಹೇಳ್ದಲೆ ಗುತ್ತಿಗೆ ತಕತಾರ ಇಸ್ಯ ರಾಜ ಉಂತವ ಏಳ ಬ್ಯಾಡ್ವಾ? ನಿಮ್ಮಂಥವ್ರಾದ್ರೆ ಸಾಧನೆ ಮಾಡ್ತೀರಾ, ಅವನ್ ಚೆನ್ನಾಗಿ ನೋಡ್ಕೋತೀರಾ. ನೀನ್ ಸಂತಾಗಿರ್ಬೇಕು ಸಾನ. ನಾನು ಹೇಳ್ದಂಗೆ ಆ ಗುತ್ತಿಗೆ ತಗೊಳಕ್ಕೆ ನಿರ್ಧಾರ ಮಾಡ್ದ್ಯಾ? ಹೇಳ್ ಸಾನ, ಆ ವಿಷಯದ ಬಗ್ಗೆ ಏನ್ ಯೋಚನೆ ಮಾಡ್ದೆ? ಏಯ್, ಏನಿ ನಿಂತ್ಗೋಳ? ಅವಳು ಈಗ ತಾನೇ ಮೆಸ್ ಕೆಲಸ ಮುಗಿಸ್ಕೊಂಡ್ ಬಂದವಳೆ, ಆಗ್ಲೇ ಅವಳು ತವನು ಕಿತಾಪತಿ ಶುರು ಮಾಡ್ಬೇಕ್ಯಾ? ಈ ವಯ್ಯ ಬೇರೆ ಸರಿಯಾದ ಸಮಯಕ್ಕೆ ಬಂದು ಸಾಯ್ತಾನೆ. ಯೋನಿಲ್ಲ ಅಪ್ಪಯ್ಯ, ರಾಜವ್ವ ಕೆಮ್ತಿದ್ಲಲ್ಲ, ಅದಕ್ಕೆ ಯೋನಾಯ್ತು ಅಂತ ವಿಚಾರಿಸ್ತಿದ್ದೆ. ಕೆಮ್ತ ರೋಗ ಕೆರ್ಕೋತ ಗಾಯ ಅಂತ ಗಾದೆ ಮತ್ ಕೇಳಿಲ್ವಾ? ನೋಡವಾ, ನೀನು ಇವಳು ತವನೇ ಕುಂತ್ಕೊಂಡಿದ್ರೆ ನಿನ್ಗೂ ಕೆಮ್ಮು ಬಂದ್ಬಿಡ್ತದೆ. ಹೋಗು, ಕಕ್ಕ ತೊಳ್ಕೊ. ಏನೇ ಮಾನಿಯಾಳೆ,
ಇಷ್ಟೊತ್ತು ಹಾಡು ಕೇಳ್ಕೊತ ನುಲಿತಾ ಇದ್ದೆ ಆಗ್ಲೇ ಕೆಮ್ಮು ಶುರು ಆಗ್ಬಿಡ್ತಾ? ಏ ಯಾವಾಗ ಯೋನ್ ಬೇಕಾದ್ರೂ ಬರ್ತದೆ ಹೋಯ್ತದೆ, ಅದೆಲ್ಲ ಕಟ್ಕೊಂಡು ನಿನ್ಗೇನಾಗ್ಬೇಕು? ಓ ಸಾಲ ಬಂದು ರಾಜವ್ವ ಏನಾಯ್ತು ಅಂತ ಕೇಳಿ ಅಂತ ಡೌ ಮಾಡ್ತಿದ್ಯಾ? ನಾನೇನು ಡೌ ಮಾಡ್ತಿಲ್ಲ, ದಿಟ್ಟವಾಗ್ಲೂ ಕೆಮ್ಮು ಬಂದೈತೆ. ಸಾಕು ಸಾಕು, ನೀನು ಬದಲಾಗಿದೆಯಾ ಅಂತ ಸಾನ ನಂಬೋದು, ನಾನು ನಂಬಕ್ಕಿಲ್ಲ. ಬೇಡ, ಒಂಚಾಕಿ ಮನೆ ನೆಮ್ಮದಿ ಏನಾರ ಕೆಡ್ಸಕ್ ನೋಡ್ದೆ ಬಂಡಲ್ ಬಿಟ್ಟಿದ್ ಸಾಕು, ನನ್ನ ಮಕ್ಕಬೇಕು. ಗ್ಯಾಸ್ ನಡಿ. ಯೋ ಅದೆಲ್ಲ ನನ್ನ ಕೈಲಿ ಆಗಕ್ಕಿಲ್ಲ, ಹೋಗು ನೀನೇ ಹಾಸ್ಕೊಂಡು ಬಿದ್ಕೋಗು. ಈಗೇನು ನಾನು ಹೇಳ್ದಂಗೆ ಮಾಡ್ತೀಯಾ ಇಲ್ವಾ? ಏ ಆಗಕ್ಕಿಲ್ಲ ಕಣಯ್ಯ, ನೀನ್ ಹೇಳ್ದಂಗೆಲ್ಲ ಕೇಳಕ್ಕೆ ನನ್ನ ಕೈಲಿ ಆಗಕ್ಕಿಲ್ಲ. ಅದ್ ಯೋನ್ ಮಾಡ್ಕತ್ಯ ಮಾಡ್ಕೋಗೋ. ಹೌದಾ? ಇದೇ ಕೊನೆ ಮಾತಾ? ಹೌದು. ನನ್ಗೇನು ಸರಿ ಅನ್ಸುತ್ತ ಮಾಡ್ಕೊಳ್ಳ? ಮಾಡ್ಕೋಗಯ್ಯೋ. ಸರಿ, ಏನ್ ಮಾಡ್ತೀನಿ ನೋಡ್ತಾರ. ರಂಗ ವಿಠಲ ಪಾಂಡುರಂಗ. ಅಯ್ಯೋ ಸುಮ್ಕೆ ತಮಾಷೆ ಮಾಡ್ದೆ ಆಟೆಯ. ಅಯ್ಯ ನಿನಗೆ ಆಸ್ತಿ ಹಾಸ್ಕೊಡಲ್ಲ ಅಂತ ಹೇಳ್ತೀನ. ಮೆತ್ತಗೆ ಬೆಣ್ಣೆ ಇದ್ದಂಗಿರ್ಬೇಕು, ಹಂಗ ಹಾಕ್ತೀನಿ, ನೀನ್ ಬಿದ್ಕೋ. ಮತ್ತೆ ಇನ್ನು ಕುಕ್ಕಿಸ್ಕೊಂಡಿದ್ಯಾ? ಎದ್ ನಡಿ. ಮಾತಿಗೆ ಬಗ್ದವ್ರಿಗೆ ಮೊಬೈಲ್ ಪೆಟ್ಟೆ ಸರಿ.